ಇವರೆಲ್ಲ ಸ್ಟೇಜ್ ಮೇಲೆ ಕೂತಿದ್ರು. ಬರೀ ಕೂತಿರ್ಲಿಲ್ಲ, ಕೆಲವರು ತೂಕಡಿಸ್ತಾ ಇದ್ರು, ಇನ್ನು ಕೆಲವರು ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಏನಿದು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಇವರೆಲ್ಲ ವೇದಿಕೆ ಮೇಲೇನೆ ತೂಕಡಿಸ್ತಾ ಇದ್ದಾರಲ್ಲ, ಇಲ್ಲಿ ನೋಡಿದ್ರೆ ಕೆಲವರು ಅಲ್ಲೇ ಡ್ಯಾನ್ಸ್ ಕೂಡ ಮಾಡ್ತಿದ್ದಾರೆ. ಏನಪ್ಪ ಇದು ಅಂತೀರಾ? ಇದು ಸಮೂಹಿನಿ ಜಾಗೃತಿ ಕಾರ್ಯಕ್ರಮದ ಒಂದು ಝಲಕ್. ಸಮೂಹಿನಿ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ಜಾಗೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಗದಗ್ನ ಸಮೂಹಿನಿ ಶಿಕ್ಷಣ ಅಕಾಡೆಮಿ ಈ ಶಿಬಿರವನ್ನು ಆಯೋಜಿಸಿತ್ತು. ಶಿಬಿರದಲ್ಲಿ ದೆವ್ವ, ಪಿಶಾಚಿ, ಪುನರ್ಜನ್ಮ ಹೀಗೆ ಜನರನ್ನ ಮೋಸ ಮಾಡೋ ವಿಷಯಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಜನಸಾಮಾನ್ಯರಲ್ಲಿದ್ದ ಮೂಢನಂಬಿಕೆಗಳನ್ನು ನಿವಾರಣೆ ಮಾಡಿ ಈ ಸಂವಹನದ ಒಂದು ಸುಪ್ತ ಮನುಷ್ಯನ ಶಕ್ತಿಯ ಸಹಾಯದ ಮೂಲಕ ಏನು ನಾವು ಜೀವನದಲ್ಲಿ ಏನು ಗುರಿ ಮುಟ್ಲಿಕ್ಕೆ ಸಾಧ್ಯ ಅದ ಅದ್ರ ಬಗ್ಗೆ ಜನರಲ್ಲಿ ಒಂದು ಕಲ್ಪನೆ ಮೂಡಿಸ್ಲಿಕ್ಕೆ ನಾನು ಇಲ್ಲಿ ಬಂದು. ಶಿಬಿರದಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಮೂಹಿನಿಗೆ ಒಳಗಾದರು. ಸಮೂಹಿನಿ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಇಲ್ಲಿ ಬಂದು ಅವರು ಹೇಳಿದ ಪ್ರಕಾರ ನಾವು ಕಣ್ಣು ಮುಚ್ಕೊಂಡು 10 ನಿಮಿಷ ಕಣ್ಣಲ್ಲಿ ನೀರು ಬಂತು. ಆದ ನಂತರ ನಾವು ಪರಿಪೂರ್ಣವಾಗಿ ಅದರಲ್ಲಿ ಪೂರಾ ಒಂದು ಯಾವುದೋ ಒಂದು ಈ ಲೋಕ, ಯಾವುದೇ ಒಂದು ಸೌಂಡ್ ಇಲ್ಲ, ಏನಿಲ್ಲ, ಪರಿಪೂರ್ಣ ನಮ್ಮದೇ ಒಂದು ಜಗತ್ತಿಗೆ ಹೋಗ್ಬಿಟ್ಟು ನಾವು ಹೋದ್ಮೇಲೆ ನಾವು ಸಾಮಾನ್ಯ ಕೂತಿದ್ವಿ. ಯಾವುದೋ ಒಂದು ಮ್ಯೂಸಿಕ್ ಹಾಕಿದ ಕೂಡ ನಮಗೆ ಗೊತ್ತಾಗಲಾರ್ದಂಗೆ ನಾವು ಡ್ಯಾನ್ಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ದೆವ್ವ, ಪೂರ್ವಜನ್ಮ, ವಶೀಕರಣ ಅಂತೆಲ್ಲ ಬುರುಡೆ ಬಿಟ್ಟು ಜನರಿಗೆ ಮೋಸ ಮಾಡೋರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೊಪ್ಪಳದಲ್ಲಿ ನಡೆದ ಈ ಶಿಬಿರ ಜಿಲ್ಲೆಯ ಜನತೆಯಲ್ಲಿ ಜಾಗೃತಿ ಮೂಡಿಸಿದ್ದಂತೂ ನಿಜ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.